Good morning, students. Welcome back to your English class. So, students, what were we discussing in the last class? We were discussing about the Trojan horse, right? The story based on Trojan horse, that is a tale from Greek mythology, right? So, how was the story? Was it good? Yes, it was really a good story, alva. So we'll do one thing before going to the next part of the lesson. Okay, we will revise what we discussed in the last class, students. So, ಕಥೆಯಲ್ಲಿ ಏನಿತ್ತು? ಕಥೆಯಲ್ಲಿ ಅದ್ಭುತವಾದ ಕಥೆ ಇತ್ತು. ಯಾವುದು? ಒಂದು ಕುದುರೆ. So mainly the story is there will be a king. King ಹೆಸರು ಏನು ಮಕ್ಕಳ? Menelaus. He is a king of which state? He is a king of Sparta. So, Sparta ಅಂತ ಹೇಳಿದ್ದೆ ನಿಮಗೆ. Sparta ಮತ್ತೆ ಇನ್ನೊಂದು ಯಾವುದು? ಇನ್ನೊಂದು ಬಂದು Troy. So, King Menelaus belongs to which state? He belongs to he belongs to Sparta state. So, the name of the Sparta state king is Menelaus, right? Whereas Troy is another state. The name of the king of the Troy state is Paris. Alva? So, ಏನಿದು ಕತೆ? We'll just revise in 2 lines and then move on to the next part. So, children, King Menelausಗೆ ಒಬ್ಬ ಬ್ಯೂಟಿಫುಲ್ ಆದಂತಹ ಒಂದು ಹೆಂಡತಿ ಇರ್ತಾಳೆ. ಅಲ್ವಾ? Her name is, what is her name? Helen. So, ಅವಳ ಹೆಸರೇನಿರುತ್ತೆ ಅಂತಂದ್ರೆ ಹೆಲೆನ್ ಅಂತ ಇರುತ್ತೆ. ಸೊ ಏನು ಮಾಡ್ತಾನೆ? ಬೇರೆ ರಾಜ್ಯದ ರಾಜ, ಯಾವ ರಾಜ್ಯ? ಟ್ರಾಯ್ ರಾಜ್ಯದ ರಾಜ ಪ್ಯಾರಿಸ್ ಏನು ಮಾಡ್ತಾನೆ? ಸ್ಪಾಟಾ ರಾಜ್ಯದ ಕಿಂಗ್ ಮೆನಾಲಿಸ್ ಅನ್ನೋ ರಾಜನ ಹೆಂಡತಿನ ಕಿಡ್ನಾಪ್ ಮಾಡ್ತಾನೆ. ಅಂದರೆ ಎತ್ಕೊಂಡು ಹೋಗ್ಬಿಡ್ತಾನೆ ಅಲ್ವಾ? ಸೊ ಏನಾಗುತ್ತೆ ಈಗ? ಕಿಂಗ್ ಮೆನಾಲಿಸ್ ತನ್ನ ಹೆಂಡತಿನ ವಾಪಸ್ ಕರ್ಕೊಬರ್ಬೇಕಲ್ವಾ? ಸೊ ವಾಟ್ ಹಿಲ್ ಡೂ ಇಸ್ ಹಿ ವಿಲ್ ಸೀಕ್ ಹೆಲ್ಪ್ ಫ್ರಮ್ ಅದರ್ ಸ್ಟೇಟ್ಸ್ ಆಲ್ಸೋ. ಅಲ್ಲಿರುವಂಥ ಬೇರೆ ಬೇರೆ ವಿಲೇಜ್ ಆಗಿರ್ಬೋದು, ಇಲ್ಲ ಬೇರೆ ಬೇರೆ ರಾಜ್ಯಗಳಿಂದ ಸುಮಾರು ಸಹಾಯ ಪಡ್ಕೊಂಡು ಅವನು ಏನು ಮಾಡ್ತಾನೆ? ತನ್ನ ಹೆಂಡತಿನ ವಾಪಸ್ ಕರ್ಕೊಬರೋಕ್ಕೆ ಟ್ರಾಯ್ ರಾಜ್ಯಕ್ಕೆ ತೆರಳ್ತಾನೆ. ಇದೇನಾಗುತ್ತೆ? ಕರ್ಕೊಬರ್ಲಿಕ್ಕೆ ಆಗಲ್ಲ. ಬಿಕಾಸ್ ಟ್ರಾಯ್ ಇಸ್ ಕವರ್ಡ್ ವಿತ್ ಅ ಬಿಗ್ ವಾಲ್ ಕ್ಲೋಸ್ಡ್ ಎವ್ರಿವೇರ್. ಸೊ ಯು ಕಾಂಟ್ ಗೆಟ್ ಇನ್ ಟು ಟ್ರಾಯ್ ಸ್ಟೇಟ್ ವೆರಿ ಈಸಿಲಿ ಅಲ್ವಾ? ಸೊ ವಾಟ್ ವಿಲ್ ಹ್ಯಾಪನ್? They'll wait. This goes on nearly 10 years. 10 ವರ್ಷಗಳ ಕಾಲ ಇದು ನಡೀತಾನೆ ಇರುತ್ತೆ. ಸಂಚೆಲ್ಲ ಮಾಡ್ತಾರೆ ಇವರು ಕೂಡ. ಯಾರು? ಕಿಂಗ್ ಮೆನಾಲಿಸ್ ಅಲ್ವಾ? ಸ್ಪಾಟ ದೇಶದವರು, ರಾಜ್ಯದವರು, ಸಾರಿ. ಅವ್ರೇನು ಮಾಡ್ತಾರೆ? ಅವರು ಕೂಡ ತುಂಬ ಎಷ್ಟು ಪ್ರಯತ್ನ ಆಗುತ್ತೆ ಅಷ್ಟೆಲ್ಲ ಮಾಡ್ತಾ ಹೋಗ್ತಾರೆ. ಆದರೆ ಏನಾಗುತ್ತೆ ಕೊನೆಯಲ್ಲಿ ಅವ್ರಿಗೆ ದೇ ಕಾಂಟ್. ಸೊ ಆಫ್ಟರ್ 10 years ಹಿಂಗೆ ಪಾಸ್ ಆದಾಗ ಅಲ್ಲಿ ಯಾರು ಇರ್ತಾರೆ ಗೊತ್ತಾ? ಒಬ್ಬ ಜನರಲ್ ಅಂತ ಇರ್ತಾರೆ ಅಲ್ವಾ? ಈಗ ರಾಜ್ಯಗಳ ಮಂತ್ರಿ, ಹೌದಾ ಅಲ್ಲ? ಈಗ ರಾಜ ಒಬ್ಬ ಇರ್ತಾನೆ, ಕೆಳಗೆ ಮಂತ್ರಿಗಳಿರ್ತಾರೆ, ಅವ್ರ ಕೆಳಗೆ ಇನ್ನೂ ಯಾರ್ಯಾರು ಇರ್ತಾರೆ. ಸೊ ಅದೇ ಥರ ಸ್ಪಾಟ ರಾಜ್ಯದಲ್ಲಿ ರಾಜನಾದ್ಮೇಲೆ ಒಬ್ರು ಇರ್ತಾರೆ ಜನರಲ್ ಅಂತ ಹೇಳಿ. ಅವರು ಏನು ಮಾಡ್ತಾರಪ್ಪ ಅಂತಂದರೆ ಒಂದು ಐಡಿಯಾನ ಕೊಡ್ತಾರೆ ಕಿಂಗ್ ಮೆನಾಲಿಸ್ಗೆ. ನೋಡಿ, ನೀವು ಹಿಂಗೆಲ್ಲ ಮಾಡ್ತಾ ಹೋದರೆ ಇದು ಆಗೋದಿಲ್ಲ. ಸೊ ಯು ಹ್ಯಾವ್ ಟು ಡೂ ಒನ್ ಥಿಂಗ್. ಐ ಹ್ಯಾವ್ ಎನ್ ಐಡಿಯಾ, ದಟ್ ಈಸ್ ಯು ಹ್ಯಾವ್ ಟು build a wooden horse, very big one, and you have to gift them. ಅವರು ಕೊಡಬೇಕು ನೀವು ಅಂತ ಹೇಳ್ತಾನೆ. ಸೊ ಅದ್ರ ಪ್ಲಾನ್ ಏನು? ವುಡನ್ ಹಾರ್ಸ್ ತುಂಬ ದೊಡ್ಡದಿರುತ್ತೆ ಮತ್ತು ಭಾರವಾಗಿರುತ್ತೆ. ಏನು ಮಾಡ್ತಾರೆ? ಅದರಲ್ಲಿ ಸುಮಾರು ಈ ಸ್ಪಾಟ ರಾಜ್ಯದ ಸೈನಿಕರು ಒಳಗೆ ಇರ್ತಾರೆ. ಅವ್ರನ್ನ ಒಳಗೆ ಇಟ್ಟುಬಿಟ್ಟು ಅದಕ್ಕೆ ಡೋರು ಮಾಡಿರ್ತಾರೆ ಕುದುರೆಗೆ. ಆದರೆ ಟ್ರಾಯ್ ರಾಜ್ಯದವ್ರಿಗೆ ಗೊತ್ತಾಗಲ್ಲ ಅದು. ಏನು ಮಾಡ್ತಾರೆ? ಈ ಸ್ಪಾಟ ರಾಜ್ಯದವರು ಅದನ್ನು ತಗೊಂಡೋಗಿ ಟ್ರಾಯ್ ಗೇಟ್ ಮುಂದೆ ಇಡ್ತಾರೆ. ಆ ರಾಜ್ಯಕ್ಕೆ ಎಂಟ್ರಿ ಗೇಟ್ ಇರುತ್ತಲ್ಲ ಅದ್ರ ಮುಂದೆ ಇಡ್ತಾರೆ. ಜನರು ಎಲ್ಲ ಏನು ಮಾಡ್ತಾರೆ? ಹೆಂಗೋ ಸಂಚ್ ಮಾಡಿ ಇವ್ರು ಒಳಗೆ ಹೋಗ್ತಾರೆ. ಒಳಗೆ ಹೋಗಿದ ತಕ್ಷಣವೇ ಅದ್ರ ಒಳಗಿಂದ ಸೈನಿಕರೆಲ್ಲ ಹೊರಗೆ ಬಂದು ದೊಡ್ಡ ಯುದ್ಧ ನಡೆಯುತ್ತೆ. ಸುಮಾರು ಜನ ಪ್ರಾಣ ಕಳ್ಕೊತಾರೆ. ಟ್ರಾಯ್ ರಾಜ್ಯನೇ ನಾಶವಾಗೋಗುತ್ತೆ. ಅದರಲ್ಲಿ ರಾಜ ಕಿಂಗ್ ಪ್ಯಾರಿಸ್ ಏನಾಗ್ತಾನೆ? ಸತ್ತು ಹೋಗ್ತಾನೆ. ಆಮೇಲೆ ಕಿಂಗ್ ಮೆನಾಲಿಸ್ ಹಿಲ್ ಟೇಕ್ ಹಿಸ್ ವೈಫ್ ಬ್ಯಾಕ್ ಟು ಹಿಸ್ ಸ್ಟೇಟ್. So this is the story, right? So now hope you all have understood this in the last class, but I want you to recite once and then move on to the next part. So children, you have the next part is the grammar part. Before that, you have here
word splash, which I told you, you have to read it by yourself. And exercises is read the story and fill in the blanks. Answer the questions in a sentence or 2 sentences. Answer the questions in 5 or 6 sentences. So you all have to do this. I'll be sending you the notes, right? So you have to do this. And you have share your views. Do you think the Greeks won the war by using fair and just means? Why or why not? ಓಕೆ, ಅವ್ರು ಹೆಂಗೆ ಯುದ್ಧನ ಗೆದ್ರು ಅನ್ನೋದು ಹೇಳಬೇಕು. ಹೇಗೆ ಮತ್ತು ಯಾಕೆ ಆಗಲಿಲ್ಲ ಮುಂಚೆ ಅನ್ನೋದು. ಓಕೆ, ವಾರ್ಸ್ ಯೂಶಲಿ ಹ್ಯಾಪನ್ ವೆನ್ 2 countries are not able to find a peaceful solution for their problems. Imagine you are a general from either this Spartan or Trojan side. What would be your peace offering to end the Trojan war? ಸೊ ನೀವು ಈಗ ವಾರ್ ಆಗೋದೇನಕ್ಕೆ, 2 ದೇಶಗಳ ಮಧ್ಯೆ ಇಲ್ಲ 2 ರಾಜ್ಯಗಳ ಮಧ್ಯೆ ಭಿನ್ನಾಭಿಪ್ರಾಯ ಇದ್ದಾಗ ಈ ಯುದ್ಧಗಳು ನಡೆಯುತ್ತಪ್ಪ, ಹೌದಾ ಇಲ್ಲ? ಸೊ ಈಗ ನೀವು ಅನ್ಕೊಳ್ಳಿ, ನೀವು ಒಂದು ಟ್ರಾಜನ್ ಅಥವಾ ಸ್ಪಾಟಾ ದೇಶದ ರಾಜ್ಯದ ಒಬ್ಬ ಜನರಲ್ ಮಂತ್ರಿ ಆಗಿದ್ರಿ ಅನ್ಕೊಳ್ಳಿ. ನೀವೇನು ಮಾಡ್ತೀರಿ? ಈ ಯುದ್ಧ ಬಗೆಹರಿಲಿಕ್ಕೆ ನೀವೇನು ಐಡಿಯಾ ಮಾಡ್ತಿದ್ರಿ, ಅವ್ರಿಗೆ ಏನು ಆಫರಿಂಗ್ ಕೊಡ್ತಿದ್ರಿ ಅಂತ ನೀವು ಹೇಳಬೇಕು ಅಂತ. ಸೊ ನೆಕ್ಸ್ಟ್ ಯು ಹ್ಯಾವ್ ವೊಕ್ಯಾಬ್ಯುಲರಿ. ನೆಕ್ಸ್ಟ್ ಟಾಪಿಕ್ ಯು ಹ್ಯಾವ್ ವೊಕ್ಯಾಬ್ಯುಲರಿ. ಸೊ ವೊಕ್ಯಾಬ್ಯುಲರಿ ಅಂತಂದ್ರೂ ಓಕೆ, ಅಥವಾ ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್ ಅಂತಂದ್ರೂ ಓಕೆ. ಒನ್ ವರ್ಡ್ substitution. Okay, so you have the next heading is like in the grammar part, one word substitution. What is this one word substitution? The ancient Greek poet Homer wrote about the Trojan War in his acclaimed poem The Iliad. Homer ಅನ್ನೋರು ಯಾರು? ಪೋಯೆಟ್. ಈ ಟ್ರಾಜನ್ ವಾರ್ ಬರೆದಿರುವಂತಹ ಕತೆ ಬರೆದಿರುವಂತಹ ಒಬ್ಬರು, ಅಂದ್ರೆ ಆ ಗ್ರೀಕ್ ಮೈಥಾಲಜಿಯಿಂದ ತಗೊಂಡಿದ್ದು ಹೌದು, ಆದರೆ ಈ ಹೋಮರ್ ಅನ್ನೋರು ಬಂದು ಗ್ರೀಕ್ ಪೊಯೆಟ್. ಸೊ ಅವರು ಈ ಟ್ರಾಜನ್ ವಾರ್ ಅನ್ನೋದು ಒಂದು ಏನು ಮಾಡಿದ್ರು, ಒಂದು ಭಾಗನ ಲಿಯಾಡ್ ಅನ್ನೋ ಒಂದು ಇದರಿಂದ ಪುಸ್ತಕದಿಂದ ತಗೊಂಡ್ರು. ಓಕೆ, ಸೊ ಒನ್ ವೇ ಟು ಮೇಕ್ ಯುವರ್ ರೈಟಿಂಗ್ ಬೆಟರ್ ಇಸ್ ಟು ಸಬ್ಸ್ಟಿಟ್ಯೂಟ್ ಒನ್ ವರ್ಡ್ ಫಾರ್ ಅ ಗ್ರೂಪ್ ಆಫ್ ವರ್ಡ್ಸ್. ಆಯ್ತಾ? ಏನು? ಇನ್ ದಿಸ್ ಕೇಸ್ ಅಂಡ್ acclaimed work of art is called as classic. We can also write this sentence as follows. The Greek ancient poet Homer wrote about the Trojan War in his classic The Iliad. ಏನು ಗೊತ್ತಾ? some more examples ಹೇಳ್ತೀನಿ ನೋಡಿ. Amina's mother loves to sing songs but not for money. ಈಗ ಅಮೀನಾ ತಾಯಿ ಏನಿದ್ದಾರೆ ಅವ್ರಿಗೆ ಹಾಡ್ಲಿಕ್ಕೆ ಇಷ್ಟ, ಆದರೆ ದುಡ್ಡು ಗಳಿಸ್ಲಿಕ್ಕಲ್ಲ, ಅವ್ರು ತನ್ನ ಸಂತೋಷಕ್ಕೋಸ್ಕರ. ಸೊ ಆ ಸೆಂಟೆನ್ಸ್ನ ನಾವು ಇನ್ನೂ ಚಿಕ್ಕದಾಗಿ ಶಾರ್ಟಾಗಿ ಬರೆಯೋದು. ಯು ವಿಲ್ ಬಿ ಹ್ಯಾವಿಂಗ್ ಅ ಪರ್ಟಿಕ್ಯುಲರ್ ವರ್ಡ್. ಏನಿರುತ್ತೆ, ನಮಗೆ ಪರ್ಟಿಕ್ಯುಲರ್ ವರ್ಡ್ ಅನ್ನೋದಿರುತ್ತೆ. ಆಯ್ತಾ? ಹೆಂಗೆ? ಅಮೀನಾಸ್ ಮದರ್ ಇಸ್ ಅನ್ ಅಮೇಚರ್ ಸಿಂಗರ್. ಓಕೆ, ಸೊ ಯು ವಿಲ್ ಸಿ ಒಂದು ಪರ್ಟಿಕ್ಯುಲರ್ ನಿರ್ದಿಷ್ಟವಾದಂಥ ಒಂದು ಪದ ಇರುತ್ತೆ ಅದಕ್ಕೆ. ಓಕೆ, ಸೊ ವಾಟ್ ಈಸ್ ಹ್ಯಾಪನಿಂಗ್ ಈಸ್, ಸಿ ಫಾರ್ ಎಕ್ಸಾಂಪಲ್, ಟೇಕ್ ಅನದರ್ ನೇಮ್. Shrujana is afraid of lion. Afraid is okay. While talking you get okay. Whereas ನಾವು ಇನ್ನೊಂದು ಪದ ತರ ಬಳಸಬೇಕು ಅಂತಂದ್ರೆ you will have to tell that she is frightened. ಅಲ್ವಾ? So this is ಒಂದು ವಾಕ್ಯನ ನಾವೇನ್ ಮಾಡ್ತೀವಿ, ನಿರ್ದಿಷ್ಟವಾಗಿ ಆ ಪದಕ್ಕೆ, ಆ ಸೆಂಟೆನ್ಸ್ಗೆ ನಾವು ಹೆಂಗೆ ಶಾರ್ಟ್ ಅಂಡ್ ಸ್ವೀಟ್ ಆಗಿ ಮಾಡುವಂಥದ್ದೇನೆ ನಾವು ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್ ಅಂತ ಹೇಳ್ತಾ ಹೋಗ್ತೀವಿ. ಅನದರ್ ಎಕ್ಸಾಂಪಲ್ ಯು ಹ್ಯಾವ್ ಇಸ್ ದ I just don't write this, I will just tell you. The photo frame fell down without anyone touching it. ಈಗ ಸಡನ್ ಆಗಿ ಮನೇಲಿ ಏನೋ ಇರುತ್ತಪ್ಪ, ಗೋಡೆ ಮೇಲೆ ಏನೋ ನೇತಾಕಿರ್ತೈತ, ಯಾರು ಮುಟ್ಟಲ್ದೇನೆ ಹಂಗೆ ಬಿದ್ದೋಯ್ತು. ಸೊ ನಾವೇನು ಹೇಳ್ತೀವಿ, ದ ಫೋಟೋ ಫ್ರೇಮ್ ಫೆಲ್ ಡೌನ್ ವಿತೌಟ್ ಎನಿವನ್ ಟಚಿಂಗ್ ಇಟ್ ಅಂತೀವಿ. ಇದನ್ನ ಇನ್ನೂ ಚೆನ್ನಾಗಿ ಸೆಂಟೆನ್ಸ್ ಮಾಡೋಕ್ಕೆ ಒಂದು ಇನ್ನೂ ಏನಂತಾರೆ, ಡೆವಲಪ್ಡ್ ಇಂಗ್ಲಿಷಲ್ಲಿ ಮಾತಾಡೋದಾದ್ರೆ, ದ ಫೋಟೋ ಫ್ರೇಮ್ ಫೆಲ್ ಡೌನ್ ಬೈ ಆಕ್ಸಿಡೆಂಟ್. ತನ್ನಷ್ಟಕ್ಕೆ ತಾನೇ ಬಿದ್ದೋಯ್ತು, ಯಾರು ಸಹಾಯ ಇಲ್ದೇನು ಅಂತ, ಅಲ್ವಾ? ಸೊ ದೀಸ್ ಆರ್ ಕಾಲ್ಡ್ as one word substitutions. Hope you all have understood this. And you have seen there are some exercises given here for this. Okay, you have to do this by yourself. Got it? So substitute one word for the underlined phrases in these sentences are Ravindra's
profession is to keep the accounts of a company. So Ravindra is an accountant. So accounts, he has to keep the accounts of a company. Who? Ravindra, right? So ಅದನ್ನ ಇನ್ನು ನಿರ್ದಿಷ್ಟವಾಗಿ ಹೇಳೋದಾದ್ರೆ ರವೀಂದ್ರ is an accountant alva. So these you have to do by yourself. This is the homework, okay? So next topic you have is nouns recap. What you have? Nouns recap. So I want you all to try this, okay, at house, which but you have all, now you all have smartphones, right? So you can try this out. It will be very, very useful. So next topic you have is nouns, okay, a recap. So when you are in first, second standard, third, you will be learning these all the things, right? Nouns, pronouns, collective nouns, abstract nouns, okay? ಅಲ್ಲಿ ಸ್ವಲ್ಪ ಚಿಕ್ಕದಾಗಿ ಹೇಳ್ಕೊಟ್ಟಿರ್ತೀವಿ, ಲೈಕ್ ಗಿವಿಂಗ್ ಬೈ ಗಿವಿಂಗ್ ಸ್ಮಾಲ್ ಎಕ್ಸಾಂಪಲ್ಸ್, ಓಕೆ? ನಿಮಗೆ ತಿಳಿಲಿಕ್ಕೆ ಅಂತ ಹೇಳಿ ಚಿಕ್ಕ ಸೆಂಟೆನ್ಸಲ್ಲಿ ಹೇಳಿರ್ತೀವಿ. ವೆನ್ ಯು ಗ್ರೋ ಅಪ್ ಯು ಹ್ಯಾವ್ ಟು ಯೂಸ್ ದಿಸ್. ಗೊತ್ತಾಗಬೇಕಲ್ವ ನಿಮಗೆ ಯಾವ್ಯಾವ್ದು ಹೆಂಗಿರುತ್ತೆ ಅಂತ. ಸೊ ಲೆಟ್ ಮೀ ಎಕ್ಸ್ಪ್ಲೇನ್ ಯು. ಸಿ, you have nearly common noun, collective noun, abstract noun, material noun, countable noun and uncountable noun, okay? So the first one is common noun. So what do you have? The first one is common noun. So what is noun? Tell me that first. What is noun? Noun is the name of a place, person or a thing, alva. So that is called as noun. So what is common noun now? Common noun, a noun is the name of any person, place or thing. The common nouns are wall and city. A proper noun is the name of a specific person, place or thing and begins with the capital letter. Troy is the proper noun in the sentence. So they have given you the examples. So Troy was protected by a high wall built around the city. Common noun ಅನ್ನೋದೇನು? What is common noun? ಈ ಸೆಂಟೆನ್ಸ್ ಅಲ್ಲಿ ಯಾವ್ದೀಗ ಕಾಮನ್ ನೌನ್? The Troy was protected by a high wall and city. ನಾವು ಏನಂತ ಕರಿತೀವಿ? ಈಗ ನಾನು ಹೇಳ್ದೆ ಪ್ಲೇಸ್, ಪರ್ಸನ್ ಆರ್ ಎ ಥಿಂಗ್ ಅಲ್ವಾ? ಯಾವುದಾದ್ರೂ ಇರ್ಬೋದು ಅದು. ಸೊ ಅದಕ್ಕೆ ನಾವೇನಂತ ಕರಿತೀವಿ? ಕಾಮನ್ ನೌನ್ ಅಂತ ಕರಿತೀವಿ. ಇದರಲ್ಲಿ ಯಾವ್ದು ಕಾಮನ್ ನೌನ್? ಈಗ ವಾಲ್ ಮತ್ತೆ city is the common noun. And see, for a proper noun specific ಆಗಿ ನಾವು ಹೇಳಬೇಕಂತಂದ್ರೆ, specific person, place or thing ಗೆ ನಾವು ಹೇಳಬೇಕಂತಂದ್ರೆ ಇದರಲ್ಲಿ Troy is the proper noun. Let me tell you the examples. When you take like people in a common noun, you can write as grandmother, comes under common noun, okay? Mother, father, okay? Teenager and student, teacher, minister. Common noun, these are the examples of common noun. You can tell even mother, father, uncle, aunt, everything. So people ಅಲ್ಲಿ ನಾವು ಜನರ ಬಗ್ಗೆ ಹೇಳುವಾಗ you can take this as common noun. Whereas ನಾವೀಗ animals ಅಲ್ಲಿ ಹೇಳುವಾಗ, like see, when you come to the animals, lion, tiger, dog, cat, alligator, okay, cricket, bird, these all comes under this animals. And you have next one, there is things. Things alena, e table, wall, board, these all are comes under this. Table, pencil, book, these comes under things. So common noun is a
noun which tells you the name of any person, place or thing. ಓಕೆ, ನಾವು ಸ್ಪೆಸಿಫಿಕ್ ಆಗಿ ಪಾಯಿಂಟ್ ಔಟ್ ಮಾಡಿದಾಗ ನಾವೇನು ಮಾಡ್ತೀವಿ, ಪ್ರಾಪರ್ ನೌನನ್ನು ಯೂಸ್ ಮಾಡ್ತೀವಲ್ವಾ. ಸೊ ನಾನೇನು ಹೇಳಿದೆ, ಟ್ರಾಯ್ ವಾಸ್ ಪ್ರೊಟೆಕ್ಟೆಡ್ ಬೈ ಅ ಹೈ ವಾಲ್ built around the city. ಸೊ ಸ್ಪೆಸಿಫಿಕ್ ಆಗಿ ನಾವು ನೇಮ್ ಆಫ್ ಅ ಪರ್ಸನ್, ಪ್ಲೇಸ್, ಥಿಂಗ್ ಹೇಳುವಾಗ ನಾವೇನು ಮಾಡ್ತೀವಿ, ಟ್ರಾಯ್ನ ಈ ಸೆಂಟೆನ್ಸಲ್ಲಿ ನಾವು ನೋಡ್ತಾ ಹೋಗ್ತೀವಿ. ಸೊ ನೆಕ್ಸ್ಟ್ ಒನ್ you have is another one, that is collective nouns. So what you have next, collective noun. Hope you all are understanding it, right? It is very important that I want you to understand it very carefully. You have to listen it, children, or else it will be very confused. Okay, so you have here is, next one is collective noun. Collective noun. ಈ collective noun ಅಂದ್ರೆ ಏನು? Collective noun ಅಂತಂದ್ರೆ a collective noun is the name of a group of people, animals or things. The collective noun troop is used for a group of soldiers in this sentence. ಯಾವ ಸೆಂಟೆನ್ಸ್ ಅಲ್ಲಿ, inside the hollow horse troops would lie in wait. So collective nouns ಅಂದ್ರೆ ಏನು? Group of peoples. ನಾವು ಒಂದು ಅಥವಾ ಇಬ್ಬರಿಗೆ, ಒಬ್ರು ಅಥವಾ ಇಬ್ಬರಿಗೆ, we don't tell them as collective nouns. When there are people like 10, 15, 20, 100, 1000, we tell them as collective nouns. ಒಂದೇ ಇರುವೆ ಇತ್ತಂದ್ರೆ we don't call them as collective nouns ಅಲ್ವಾ. So when you see the ants with so many ants, okay, together you call them as collective. ಒಂದೇ ಆಪಲ್ಗೆ we don't tell them, right? So there must be several, ತುಂಬಾ ಇರಬೇಕು. ಸೊ ದಟ್ ಈಸ್ ಕಲೆಕ್ಟಿವ್. ಕಲೆಕ್ಟಿವ್ ಅಂದರೆ ಗೊತ್ತಾಯ್ತಲ್ವಾ ನಿಮಗೆ? ಸೊ ಒಂದಕ್ಕಿಂತ ಹೆಚ್ಚಾಗಿರುವಂಥದ್ದು. ಸೊ ದಟ್ ಈಸ್ ಕಾಲ್ಡ್ ಆಸ್ ಕಲೆಕ್ಟಿವ್ ನೌನ್ಸ್. ಸೊ ಯು ಹ್ಯಾವ್ ದ ಎಕ್ಸಾಂಪಲ್ ಈಸ್ ಅನ್ ಆರ್ಮಿ ಆಫ್ ಆ್ಯಂಟ್ಸ್. ನೋಡಿ, ಆರ್ಮಿ ಅಂತಂದ್ರೆ ಒಬ್ಬರೇ ಇರ್ತಾರೆ ಆರ್ಮಿಯಲ್ಲಿ. ಯು ಕ್ಯಾನ್ ಸಿ ನಂಬರ್ ಆಫ್ ಪೀಪಲ್ಸ್ ಆರ್ ದೇರ್, ರೈಟ್? ಸೊ ಅನ್ ಆರ್ಮಿ ಆಫ್ ಆ್ಯಂಟ್ಸ್. ಓಕೆ, ಫ್ಲಾಕ್ ಆಫ್ ಶೀಪ್ ಅಂತಂದ್ರೆ ಹೆವಿ, ತುಂಬಾ ಕುರಿಗಳು ಒಂದೊಂದೇ ಮೇಯ್ಸಕ್ಕೆ ನಾವು ಕರ್ಕೊಂಡು ಹೋಗಲ್ಲ ಅಲ್ವಾ, ನೋಡಿದ್ದೀರಲ್ವಾ? ಯು ಕ್ಯಾನ್ ಸಿ ದೆಮ್, ರೈಟ್? ಯು ಹ್ಯಾವ್ ಸೀನ್ ಆಲ್ಸೋ ವೆನ್ ಯು ಗೋ ಟು ದ ವಿಲೇಜಸ್ ಲೈಕ್ ಯುವರ್ ಗ್ರ್ಯಾಂಡ್ ಮದರ್ಸ್ ಹೌಸ್, ಯು ಕ್ಯಾನ್ ಸಿ ದೇರ್ ನಂಬರ್ ಆಫ್ ಕೌಸ್, ಓಕೆ, ಅಂಡ್ ನಂಬರ್ ಆಫ್ ಶೀಪ್ಸ್ ಅಲ್ವಾ. ಸೊ ನಾವು ಅದಕ್ಕೆ ಏನ ಕರಿತೀವಿ, ಕಲೆಕ್ಟಿವ್ ನೌನ್ಸ್, ಬಿಕಾಸ್ ದೇರ್ ವಿಲ್ ಬಿ ಮೋರ್ ದನ್ ಒನ್. Right, so this is called as collective nouns. And next one you have is abstract noun. What is that? You have is abstract noun. Okay, so what is abstract noun? Which means something that you cannot see, hear or touch, smell or taste. Abstract noun is the name of a quality, action or state to which something or someone belongs. The abstract noun used here is wisdom. Homer was a poet of great wisdom. So, easiಯಾಗಿ ಹೇಳೋದಾದ್ರೆ abstract noun means you cannot see, touch, taste, smell. ಏನು ಮಾಡ್ಲಿಕ್ಕೆ ಆಗೋದಿಲ್ಲ. ಓಕೆ, ಎಕ್ಸಾಂಪಲ್ ಏನಪ್ಪಾ ಅಂತಂದ್ರೆ Homer was a great poet of wisdom. She will defeat them. So, what is the example? She will ಡಿಫೀಟ್ ದೇಮ್ ಅಂತಿದೆಯಪ್ಪ. ಸೊ ಡಿಫೀಟ್ ಅಂದ್ರೆ ಸೋಲಿಸ್ತಾಳೆ ಅಂತ ಅಲ್ವಾ, ಅವಳು ಅವಳನ್ನ ಸೋಲಿಸ್ತಾಳೆ ಅಂತ. ಡಿಫೀಟ್ ಹಿಯರ್, ಡಿಫೀಟ್ ಇಸ್ ದಿ, ಸಿ, ಶಿ ವಿಲ್ ಡಿಫೀಟ್ ದೆಮ್. ಇಲ್ಲಿ ನಾವೇನ್ ಮಾಡ್ತೀವಿ, ಡಿಫೀಟ್ ಅನ್ನೋದು ನಾವು ಸ್ಮೆಲ್ ಮಾಡ್ತೀವ, ಇಲ್ಲ ಟಚ್ ಮಾಡಿ ನೋಡ್ತೀವ ನಾವು, ಇಲ್ಲ ತಾನೆ. ಸೊ ದಟ್ ಈಸ್ ಕಾಲ್ಡ್ ಆಸ್ ಅಬ್ಸ್ಟ್ರಾಕ್ಟ್ ನೌನ್ಸ್. ಗಾಟ್ ಇಟ್? ಅಂಡ್ ನೆಕ್ಸ್ಟ್ ಯು ಹ್ಯಾವ್ ಮಟೀರಿಯಲ್ ನೌನ್. ವಾಟ್ ಯು ಹ್ಯಾವ್? ಮಟೀರಿಯಲ್ noun. So what is material noun here? Odysseus suggested that they build a gigantic and heavy horse made of wood and leave it outside the gates of Troy. A material, see, is a noun, name of a substance or thing out of which things are made. Wood is the material noun in this sentence. So
ಮಟೀರಿಯಲ್ ನೌನ್ ಅಂತಂದ್ರೇನು? ಮಟೀರಿಯಲ್ ಅಂದ ತಕ್ಷಣನೇ ನಾವೇನು ಅನ್ಕೋಬೇಕು? ಮಟೀರಿಯಲ್ ಅಂದ ತಕ್ಷಣ ಇಸಿ ಕ್ಲಾತ್ ಮಟೀರಿಯಲ್ಲು. ಸೊ ನಾವೀಗ ಮನೆ ಕಟ್ಟುವಾಗ ಏನು ಮಾಡ್ತೀವಿ? ವುಡ್ ಅಲ್ವಾ? ವುಡ್ಡು. ಮತ್ತೆ ನಾವೀಗ ಏನು ಮಾಡ್ತೀವಿ? ಟೇಬಲ್ ಎಲ್ಲ ಯಾವ ಮೆಟೀರಿಯಲಿಂದ ಮಾಡಿದ್ದು? ಓಕೆ, ಸಿ ವೆನ್ ಯು ಗೋ ಟು ದ ಕ್ಲಾತ್ ಶಾಪ್ ನೀವೇನು ಮಾಡ್ತೀರಿ? ನನಗೆ ಸಿಂಥೆಟಿಕ್ ಮಟೀರಿಯಲ್ದೇ ಬಟ್ಟೆ ತೋರಿಸಿ ಅಂತೀವಿ, ಕಾಟನ್ದೇ ಬೇಕಂತೀವಿ ಅಲ್ವಾ, ಜಾರ್ಜೆಟಿಗೆ ಬೇಕಂತೀವಿ. ಸೊ ದಟ್ ಈಸ್ ಅ ಮೆಟೀರಿಯಲ್ ಅಲ್ವಾ? ಸೊ ವಿಚ್ ಇಸ್ ಮೇಡ್ ಅಪ್ ಆಫ್. ಸೊ ಇಲ್ಲಿ ಮಟೀರಿಯಲ್ ನೌನ್ ಅಂತಂದ್ರೆ ಈ ಸೆಂಟೆನ್ಸಲ್ಲಿ ನಾವು ಒಂದು ವಾಕ್ಯನ ಹೇಳುವಾಗ ಅದನ್ನು ಯಾವುದರಿಂದ ಮಾಡಿದ್ದು ಅಂತ ನಾವು ಹೇಳಿರ್ತೀವಲ್ಲ, ಸೊ ದಟ್ ಈಸ್ ಮಟೀರಿಯಲ್ ನೌನ್. ನಾನು ನಿಮಗೆ ಎಕ್ಸಾಂಪಲ್ ಹೇಳ್ತೀನಿ ಇಲ್ಲಿ. ಹಿ ಪರ್ಚೇಸ್ಡ್ ಅ ಡೈಮಂಡ್ ರಿಂಗ್. ಹಿ purchased a diamond ring. Diamond ring. So he purchased a diamond ring ಅಂತಿದೆ ಅಪ್ಪ. ಸೊ ಇಲ್ಲಿ he purchased a diamond ring. ಯಾವ್ದು ರಿಂಗ್ ಪರ್ಚೇಸ್ ಮಾಡ್ದ? ಅದು ಯಾವ್ದ್ರದ್ದು? ಡೈಮಂಡ್ದು ಅಂತ. ಸೊ ದ ಮಟೀರಿಯಲ್ ಹಿಯರ್ ಇಸ್, ದ ಮಟೀರಿಯಲ್ ನೌನ್ ಇಸ್ ಡೈಮಂಡ್. ಓಕೆ, ಸೊ ಯಾವ್ದನ್ನ ತಗೊಂಡ ಅಂತ ಅದು, ಆಯ್ತಾ? ಸೊ ಹೋಪ್ ಯು ಆರ್ ಅಂಡರ್ಸ್ಟ್ಯಾಂಡಿಂಗ್ ಇಟ್, ರೈಟ್? ಸಿ you have, I'll just finish by telling one more examples. Countable nouns, uncountable nouns, and the next is you have this type of noun, countable or uncountable noun you have, and pronunciation like silent R and L. L ಮತ್ತೆ R silent pronunciation ಹೆಂಗ್ ಮಾಡೋದು ಅಂತ ಇದೆ. Okay, so that topics will be explained you in the next class. I'll just finish you by telling one more example for the material noun. Okay, the needle is made of stainless steel. Needle ನಾವು ಹೊಲಿಗೆ ಹಾಕ್ತೀವಲ್ಲ, so that you can see it will be in a steel ಅಲ್ವಾ, ಸಿಲ್ವರ್ ತರ ಇರುತ್ತಪ್ಪ. ಅದು ಯಾವುದರಿಂದ ಮಾಡಿದ್ದು? ದಟ್ ಈಸ್ ಮೇಡ್ ಅಪ್ ಆಫ್ ಸ್ಟೇನ್ಲೆಸ್ ಸ್ಟೀಲ್. ಓಕೆ, ಸೊ ಮಟೀರಿಯಲ್ ನೌನ್ ಅಂತಂದ್ರೆ ಒಂದ್ರ ಬಗ್ಗೆ ಹೇಳುವಂಥದ್ದು. ನಾವು ಯಾವ್ದು ಪರ್ಚೇಸ್ ಮಾಡಿದ್ರೆ ಆ ಮಟೀರಿಯಲ್ ಅಂತ ಹೇಳ್ತೀವಿ. ಈಗ ವುಡನ್ ತೊಗೊಂಡ್ರೆ ಈಗ ನಾವು ಫಾರ್ ಎಕ್ಸಾಂಪಲ್ ಏನು ಮಾಡ್ತೀವಿ? ಸೋಫಾ ಎಲ್ಲ ತೊಗೊಂಡಿರ್ತೀವಲ್ವಾ. ಸೊ ಒಂದೊಂದು ಮರದ್ದನ್ನು ಬೇರೆ ಬೇರೆ ಥರದ ಟೈಪ್ಸ್ ಆಫ್ ಟ್ರೀ ವುಡ್ಡಿಂದ ಮಾಡಿರ್ತಾರೆ. ಸೊ ಯು ವಿಲ್ ಬಿ ಹ್ಯಾವಿಂಗ್ ಅ ನೇಮ್ ಫಾರ್ ಇಟ್, ರೈಟ್? ಸೊ ನಾವೇನು ಮಾಡ್ತೀವಿ? ತೊಗೊಳುವಾಗ ಈ ಮಟೀರಿಯಲ್ದು ನಮ್ಗೆ ಬೇಡ ಅಂತ ಹೇಳ್ತೀವಿ. ಸೊ ನಾವೇನು ಹೇಳ್ತೀವಲ್ಲ, ದಟ್ ಈಸ್ ಕಾಲ್ಡ್ ಎಸ್ ಮಟೀರಿಯಲ್ ನೌನ್. ಹೋಪ್ ಯು ಆಲ್ ಹ್ಯಾವ್ enjoyed this, right? Because you need this, which is very important, children. Grammar is much more important because it will be very helpful to you. So when you speak, okay, when you talk to others like friends, teachers, elders, you will be knowing the right word while talking, alva? ನಾವು ಹೆಂಗೆ ಬೇಕು ಹಾಗೆ ಮಾತಾಡ್ಲಿಕ್ಕೆ ಆಗೋದಿಲ್ಲ. ನೀವು ದೊಡ್ಡವ್ರ ಹತ್ರ ಹೋಗ್ಬಿಟ್ಟು ಹೇ ಕಮ್ ಹಿಯರ್ ಅಂತ ಹೇಳಕ್ಕಾಗತ್ತಾ? ಮತ್ತೆ ಸಿ ಕನ್ನಡದಲ್ಲಿ ನಾವು ಅವರು ಇವರು ಅಂತೀವಿ, ವೆರಾಸ್ ಇನ್ ಇಂಗ್ಲಿಷ್ he and she ಅಂತಾನೆ ಅಂತೀವಿ. ಲೈಕ್ ಇಫ್ ದರ್ ಇಸ್ ಸಮ್ಮನ್ ಎಲ್ಡರ್ ದ್ಯಾನ್ ಯು, ಸರ್ ವುಡ್ ಯು ಲೈಕ್ ಟು ಹ್ಯಾವ್ ಸಮ್ ಟೀ ಅಂತ ಹೇಳಿ, ಹೇ ಯು ವುಡ್ ಯು ಲೈಕ್ ಟು ಹ್ಯಾವ್ ಸಮ್ ಟೀ ಅಂತೀವಿ ನಾವು? ಇಲ್ಲ. ಸೊ ಯು ಮಸ್ಟ್ ನೋ ದಿ ಗ್ರಾಮರ್ ವೆರಿ ವೆಲ್. Okay, well then children, we'll meet in the next class. I want you to recite this grammar part once. Okay, the rest of the other part will be taught you in the next class. Thank you.